ರಾಶಿ ನಕಲಿ ನೋಟುಗಳನ್ನಿಟ್ಟು ಬಿಜೆಪಿ ಧರಣಿ ಮಾಡಿದ್ಯಾಕೆ? 5,000 ಹಣ ನೀಡದಿದ್ದಕ್ಕೆ ತಾಯಿಯನ್ನೇ ಹತ್ಯೆ ಮಾಡಿದ ಪಾಪಿ ಪುತ್ರ. 100 ಕೋಟಿ ಕೇಸ್ ನಟ ಪ್ರಕಾಶ್ ರಾಜ್ಗೆ ಕ್ಲೀನ್ ಚಿಟ್. ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾರ್ವರ್ಡ್ ವಿವಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದ್ದಾರೆ. ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿರುವ ಹಾರ್ವರ್ಡ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ದೆಹಲಿಗೆ ಆಗಮಿಸಿ ರಾಹುಲ್ ಗಾಂಧಿ ಜೊತೆ ಸಂವಾದದಲ್ಲಿ ಪಾಲ್ಗೊಂಡರು. ಭಾರತದ ಸಂವಿಧಾನ, ಪ್ರಜಾಪ್ರಭುತ್ವ ಹಾಗೂ ರಾಜಕೀಯ ವಿಚಾರಗಳ ಬಗ್ಗೆ ಸಂವಾದ ಚರ್ಚೆ ನಡೆದು ಅಂತ ರಾಹುಲ್ ಗಾಂಧಿ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಒಡಿಶಾ ಹಾಗೂ ಭುವನೇಶ್ವರದಲ್ಲಿ ನಡೆದ ಐಟಿ ದಾಳಿ ವೇಳೆ ಕಾಂಗ್ರೆಸ್ ರಾಜ್ಯಸಭಾ ಸಂಸದ ಧೀರಜ್ ಮನೆಯಲ್ಲಿ 350 ಕೋಟಿಗೂ ಹೆಚ್ಚು ಹಣ ಸಿಕ್ಕಿತ್ತು. ಇದರ ವಿರುದ್ಧ ಭುವನೇಶ್ವರದಲ್ಲಿ ಬಿಜೆಪಿ ಪ್ರತಿಭಟಿಸಿದೆ. ನಕಲಿ ನೋಟುಗಳ ರಾಶಿ ರಸ್ತೆಯಲ್ಲಿ ಮಂಕರಿಯಲ್ಲಿ ತುಂಬಿ ವಿಭಿನ್ನವಾಗಿ ಧರಣಿ ನಡೆಸಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತದ ಗಡಿಯನ್ನ ರಕ್ಷಿಸುತ್ತೇವೆ ಅಂತ ಭರವಸೆ ನೀಡಿದ್ರು. ಆದ್ರೆ ಈಗ ನೂತನ ಸಂಸತ್ ಭವನದಲ್ಲಿ ಭದ್ರತಾ ಲೋಪ ನಡೆದಿದೆ. ಆದ್ರೆ ಇದಕ್ಕೆ ಸಚಿವಾಲಯ ಕಾರಣ ಅಂತ ಕೇಂದ್ರ ಸರ್ಕಾರ ಹೇಳುತ್ತಿದೆ. ಲೋಕಸಭೆಗೆ ಭದ್ರತಾ ಲೋಪ ಎದುರಾಗಿದ್ದು ನಿಜವಾಗಿ ಯಾರು ಹೊಣೆ ಅಂತ ಶಿವಸೇನೆ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಪ್ರಶ್ನಿಸಿದ್ದಾರೆ. ಇದೇ ಡಿಸೆಂಬರ್ 24ರಂದು ಕೋಲ್ಕತ್ತಾದಲ್ಲಿ ಒಂದೇ ಸಮಯದಲ್ಲಿ 1 ಲಕ್ಷ ಜನರಿಂದ ಭಗವದ್ಗೀತೆ ಓದಿಸಿ ದಾಖಲೆ ಸೃಷ್ಟಿಸಲು ಪ್ರಧಾನಿ ಮೋದಿ ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಈ ಕಾರ್ಯಕ್ರಮಕ್ಕೆ ಏಕ್ ಸಾಥ್ ಏಕ್ ಲಾಖ್ ಗೀತಾ ಪಾಠ ಅನ್ನೋ ಘೋಷವಾಕ್ಯ ಇಡಲಾಗಿದೆ. ಕೆನಡಾದಲ್ಲಿರುವ ಭಾರತೀಯರ ಭದ್ರತೆ ನಮ್ಮ ಮೊದಲ ಆದ್ಯತೆ. ಯಾವುದೇ ಕಾರಣಕ್ಕೂ ಭಾರತೀಯ ಮೂಲದ ಕೆನಡಾ ಪ್ರಜೆಗಳಿಗೆ ಹಾನಿಯಾಗಲು ಬಿಡೋದಿಲ್ಲ. ಸೂಕ್ತ ಭದ್ರತೆ ಕಲ್ಪಿಸುತ್ತೇವೆ ಅಂತ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋಸ್ ಹೇಳಿದ್ದಾರೆ. ಖಲಿಸ್ತಾನಿ ನಾಯಕರ ಹತ್ಯೆ ಬಳಿಕ ಕೆನಡಾದಲ್ಲಿ ಭಾರತೀಯರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬ ಭೀತಿ ಸೃಷ್ಟಿಯಾಗಿತ್ತು. ಹೀಗಾಗಿ ಕೆನಡಾ ಪ್ರಧಾನಿ ಅಭಯ ನೀಡಿದ್ದಾರೆ. ಫೇಸ್ಬುಕ್ ಸಂಸ್ಥೆಯಿಂದ $4 ಮಿಲಿಯನ್ ಕದ್ದಿದೆ ಅಂತ ಸ್ವತಃ ಫೇಸ್ಬುಕ್ನ ಮಾಜಿ ಸಿಬ್ಬಂದಿ ಬುರ್ಬರಾ ಫುಲೋ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಐಷಾರಾಮಿ ಜೀವನಕ್ಕಾಗಿ ಬುರ್ಬರಾ ಫೇಸ್ಬುಕ್ ಸಂಸ್ಥೆಯ ಜೊತೆ ವ್ಯವಹಾರ ಮಾಡಿದ್ದ ವೆಂಡರ್ಗಳಿಂದ ಕೋಟಿ ಹಣವನ್ನ ಕಿಕ್ ಬ್ಯಾಕ್ ಪಡೆದಿದ್ಲು ಅಂತ FBI ತನಿಖೆ ವೇಳೆ ಹೇಳಿಕೊಂಡಿದ್ದಾಳೆ. ತಮಿಳುನಾಡಿನ ತಿರುಚಿರಾಪಲ್ಲಿಯಲ್ಲಿನ ಪ್ರಣವ್ ಜುವೆಲರ್ಸ್ ನಲ್ಲಿನ 100 ಕೋಟಿ ರೂಪಾಯಿ ಅವ್ಯವಹಾರ ಪ್ರಕರಣದಲ್ಲಿ ನಟ ಪ್ರಕಾಶ್ ರಾಜ್ ಪಾತ್ರವಿಲ್ಲ. ಹೀಗಂತ ಈ ಪ್ರಕರಣದ ತನಿಖೆ ನಡೆಸಿದ ತಮಿಳುನಾಡು ವಿಶೇಷ ಪೊಲೀಸ್ ತಂಡ ವರದಿ ಸಲ್ಲಿಸಿದೆ. ಈ ಮೂಲಕ ಪ್ರಕಾಶ್ ರಾಜ್ಗೆ ಕ್ಲೀನ್ ಚಿಟ್ ನೀಡಿದ್ದನ್ನ ಟ್ವಿಟರ್ನಲ್ಲಿ ನಟ ಹಂಚಿಕೊಂಡಿದ್ದಾನೆ.